ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ವಿ. ಈಗ ಒಂದು ಸುಸಜ್ಜಿತವಾದಂತಹ ಹೈಟೆಕ್ ಏರ್ಪೋರ್ಟ್ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಅವಾಗ ನಾವು ಮಾತಾಡ್ತಾ ಇದ್ವಿ, ಅಯೋಧ್ಯೆಯಲ್ಲಿ ಈಗ ಜನವರಿ 22ನೇ ತಾರೀಕು ಏನೊಂದು ಇನಾಗ್ರೇಷನ್ ಇದೆ. ಸೊ ಹಾಗಾಗಿ ಅಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಒಂದು ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ವಿ. 30ನೇ ತಾರೀಕು ಇದೇ ತಿಂಗಳು 30ನೇ ತಾರೀಕು ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾರೆ ನರೇಂದ್ರ ಮೋದಿಯವರು. ಸಮುದ್ರ ಮಟ್ಟದಿಂದ ಸುಮಾರು 335 ಅಡಿ ಎತ್ತರದಲ್ಲಿ ಏರ್ಪೋರ್ಟ್ನ ನಿರ್ಮಾಣ ಆಗಿದೆ. ಸೊ ಬೆಂಗಳೂರು, ದೆಹಲಿ ಸೇರಿದಂತೆ ವಿವಿಧೆಡೆಯಿಂದ ವಿಮಾನ ಸಂಚಾರ ಇಲ್ಲಿಗೆ ಆಗುತ್ತೆ. ಹಾಗೆ ಅಹಮದಾಬಾದ್, ಮುಂಬೈ, ಕೋಲ್ಕತ್ತಾ, ಲಕ್ನೋ ಇಲ್ಲಿಂದಲೂ ಕೂಡ ಫ್ಲೈಟ್ಗಳು ಇಲ್ಲಿಗೆ ಬರುತ್ತವೆ. ಹಾಗೆ ಫಾರಿನ್ನಿಂದಲೂ ಕೂಡ ಹಲವಾರು ಜನ ಡೆಲಿಗೇಟ್ಸ್ ಎಲ್ಲ ಬರ್ತಾ ಇರೋದ್ರಿಂದ, ವಿಸಿಟರ್ಸ್ ಕೂಡ ಬರ್ತಾ ಇರೋದ್ರಿಂದಾಗಿ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಈಗ ಏರ್ಪೋರ್ಟನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಾದಂಥ ಸುಸಜ್ಜಿತವಾದಂಥ ಒಂದು ರೈಲ್ವೆ ಸ್ಟೇಷನ್ ಕೂಡ ನಿರ್ಮಾಣ ಮಾಡಿದ್ರು. AC ಹವಾನಿಯಂತ್ರಿತವಾದಂಥ ಒಂದು ರೈಲ್ವೆ ನಿಲ್ದಾಣ, ಹಾಗೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂಥ ಈ ಏರ್ಪೋರ್ಟ್. ಸೊ ಏರ್ಪೋರ್ಟ್ ಕೂಡ ಹೆಚ್ಚು ಸುಸಜ್ಜಿತವಾಗಿದೆ. ಮೊದಲ ಹಂತದ ಕಾಮಗಾರಿ ಆಲ್ಮೋಸ್ಟ್ ಮುಕ್ತಾಯವಾಗಿದೆ. ಇನ್ನೇನು ಡಿಸೆಂಬರ್ 30ಕ್ಕೆ ಇನಾಗ್ರೇಟ್ ಆಗಬೇಕು. ಇನ್ನೇನು ಕೆಲವೇ ದಿನಗಳ ಮಾತ್ರ ಬಾಕಿ ಇದೆ. ನಮ್ಮ ಸಂಸ್ಕೃತಿಯನ್ನು ಸಾರುವಂಥ ಕೆಲವೊಂದಷ್ಟು ಭಿತ್ತಿ ಚಿತ್ರಗಳು ಇದೆಲ್ಲವನ್ನೂ ಕೂಡ ಏರ್ಪೋರ್ಟ್ನಲ್ಲಿ ಬಿಡಿಸಲಾಗಿದೆ. ಸುಸಜ್ಜಿತವಾಗಿರುವಂಥ ಒಂದು ಏರ್ಪೋರ್ಟ್ ಸಮುದ್ರ ಮಟ್ಟದಿಂದ ಸುಮಾರು 335 ಅಡಿಗಳಷ್ಟು ಎತ್ತರದಲ್ಲಿದೆ. ಯಾವುದೇ ರೀತಿ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಬಹಳ ಚಿಕ್ಕದಾಗಿರುವಂಥ ಅಯೋಧ್ಯೆ ವಿಮಾನ ನಿಲ್ದಾಣ. ಸೊ ಹಾಗಾಗಿ ರಾಮ ಮಂದಿರ ಉದ್ಘಾಟನೆಗೆ VVIPಗಳೆಲ್ಲರೂ ಕೂಡ ಆಗಮಿಸ್ತಾರೆ. ಸೊ ಹಾಗಾಗಿ ಒಂದಷ್ಟು ಒಳ್ಳೆ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂತ ನಿಟ್ಟಿನಲ್ಲಿ ಈಗ ಕಾಮಗಾರಿಗಳು ನಡೀತಾ ಇದೆ. ಜನವರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ VVIPಗಳು ಕೂಡ ಇಲ್ಲಿಗೆ ಬರ್ತಾರೆ. ಅಯೋಧ್ಯೆಯಲ್ಲಿ ಸುಮಾರು 100 ವಿಮಾನಗಳು ಲ್ಯಾಂಡ್ ಆಗುವಂಥ ಸಾಧ್ಯತೆಗಳಿವೆ ಈ ಜನವರಿ ಅಷ್ಟರಲ್ಲಿ. ಸೊ ಹಾಗಾಗಿ ಅಯೋಧ್ಯೆ ಸುತ್ತ ವಾಯುನೆಲೆಯನ್ನು ಕೂಡ ಈಗ ಮಾಡಿರುವಂಥದ್ದು, ಅಂದರೆ ಖಾಲಿ ಇರಿಸೋದಕ್ಕೆ, ವಾಯುನೆಲೆಯನ್ನು ಖಾಲಿ ಇರಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನವರಿ 22ನೇ ತಾರೀಕು ವಿವಿಧ ಭಾಗದಲ್ಲಿ ವಿಮಾನ ನಿಲುಗಡೆಗೆ ಅವಕಾಶವನ್ನು ಕೂಡ ಅಲ್ಲಿ ಮಾಡಲಾಗುತ್ತೆ. VVIPಗಳನ್ನು ಸಪ್ರೇಟಾಗಿ ಒಂದು ಕಡೆ ಲ್ಯಾಂಡ್ ಮಾಡಿಸುವಂಥದ್ದು. ಸೊ ಹೀಗೆಲ್ಲವೂ ಕೂಡ ಸಪ್ರೇಟ್ ಆದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ.